ಬೆಳೆದಂತ ಬೆಳೆಗೆ ಬೆಲೆ ಕೊಡಿ, ಇಲ್ಲ ಅಂದ್ರೆ ನಮಗೆ ವಿಷ ಕೊಟ್ಟು ಬಿಡ್ರಿ, ನಾವು ವಿಷನೇ ತಗೊಂಡು ಸಾಯ್ತೀವಿ. ಇವತ್ತೆಲ್ಲ ಅದಾವ, ಎಲ್ಲ ರೆಡಿ ಮಾಡಿದೇವಿ. ಇಡ್ಲಿ ಸಾಂಬಾರ್ ಅಚ್ಚ ಹಿಂಗೆ ಮಾಡಿದ್ವಿ, ಈಗಲೂ ಹಿಂಗೆ ಮಾಡಬೇಡ. ಶಾಂತ ರೀತಿಯಿಂದ ಏನು ಹೋರಾಟ ಮಾಡ್ತೀವಿ, ನಾವು ಇಡೀ ರಾಜ್ಯಕ್ಕೆ ಅನ್ನ ಕೊಡೋರಿದ್ದೀವಿ. ಶಾಂತ ರೀತಿಯಿಂದ ಅಂಥವೆಲ್ಲ ಮಾಡಬೇಡ. ಸಾಂಬಾರ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ರೈತರು ಸೇರಿ ಇದು ಹೋರಾಟ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರ ಕಣ್ಣಾಗನು ಕಾಣ್ಲಾರ್ದಂಗ್ ಬಾಳ ಈಗಿ ತೊಲಿಕತ್ತಾರ. ಇಲ್ಲಿ ತನ DC ಮೇಡಮ್ ಅವ್ರು ಇಲ್ಲಿ ಇಲ್ಲ. ಸುಮಾರು ಒಂದು ನಮ್ ಕೃಷಿ ಇಲಾಖೆ ಆಗಿರ್ಬೋದು, ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನೀರಾವರಿ ನಿಗಮದವರಾಗಿರ್ಬೋದು, ಟೋಕಿಯೋ ಬೆಳೆ ವಿಮೆ ಪರಿಹಾರದ ಏನು ಫಸಲ್ ಬಿಮಾ ಯೋಜನೆದ ಅಧಿಕಾರಿಗಳಿದ ಅವರಿಗೂ ಬರಕ್ ಕೇಳಿದೇವಿ. ಇನ್ನೂ ಹಲವಾರು ಇಲಾಖೆ ಅಧಿಕಾರಿಗಳಿಗೆ ಬರಕ್ ಕೇಳಿದೀವಿ. ಯಾಕೋ ಇಲ್ಲಿ ಯಾರು ಕಾಣ್ತಾ ಇಲ್ಲ. ನೀವ್ ಅಷ್ಟು ಈಜಿ ತಗೊಳ್ಕ್ ಹೋಗ್ಬೇಡ್ರಿ. ನೀವತ್ ಬರ್ಲಿಲ್ಲ ಅಂದ್ರೆ ನಿಮ್ ಮನ್ಯಾಗಿಂದ ಎಳ್ಕೊಂಡ್ ತರೋಂತ ಶಕ್ತಿ ನಮ್ ರೈತರಿಗದ. ನಿಮಗ್ ಅನ್ನ ಹಾಕ್ಲಿಕ್ಕತ್ತೀವಿ. ರುಮಾ ದುಡ್ದು ಹಗಲಲ್ಲತ್ತಿಲ್ಲ, ರಾತ್ರಿ ಅಲ್ಲತ್ತಿಲ್ಲ. ಕರೆಂಟ್ ರಾತ್ರಿ ಕೊಡ್ತೀರಿ, ಹುಳ ಅವತ್ತ ಕಡ್ದು ಸತ್ತರಂದ್ರ ಯಾರು ಜವಾಬ್ದಾರಿ? ಎಷ್ಟೋ ಗ್ರಾಮದ ಹೊಲಗಳಿಗೆ ರೈತರಿಗೆ ಹಾದಿ ಇಲ್ಲ, ಜಗಳ ಆಡಿ ಕೊಲೆಗಳು ಆಗ್ತಾ ಇದ್ದಾವ. ಅದಕ್ಕೆ ತಹಸೀಲ್ದಾರ್ಗೆ ಬಾ ಅಂದ್ರೆ ತಹಸೀಲ್ದಾರ್ನು ಕಾಣಲಾಗೇನಿಲ್ಲಿ. ಎಲ್ಲಾ 10 ತಾಲೂಕಾ ತಹಸೀಲ್ದಾರ್ಗಳಿಗೆ ಬಾ ಅಂತ ಹೇಳಿದೇವೆ, ಬಂದಿಲ್ಲ. ನಮ್ಮ ರೈತರಿಗೆ ಇಲ್ಲಿ ತನ ನಮಗ್ ಪರಿಹಾರ ಬೇಕಾಗಿಲ್ಲ. ನಿಮಗ್ ಭಿಕ್ಷೆ ಬೇಡಲ್ಲ. ನಾವು ನಿಮಗ್ ಪರಿಹಾರ ಒಯ್ದು ನೀವೇ ನೋಡ್ರಿ. ನಿಮ್ಗೆ ಎಷ್ಟಾದ್ರೂ ಸಾಕಂಗಿಲ್ಲ. ಇಡೀ ರಾಜ್ಯನ ನೀವು ಮಾರ್ಕೊತ್ ತಿಂದ್ರು ನಿಮ್ಗೆ ಇನ್ನ ಸಾಕಾಗಿಂಗಿಲ್ಲ. ದೇಶನೇ ಮಾರ್ಕೊತ್ ತಿಂದ್ರು ನಿಮ್ಗೆ ಸಾಕಾಗಿಂಗಿಲ್ಲ. ನಿಮಗ್ ಭಿಕ್ಷೆ ಬೇಡಲ್ಲ. ನಾವೇನು ರೈತರು ಬೆಳೆ ಪರಿಹಾರದ ವಿಮಾ ಕಟ್ಟಿವಿ, ಅಷ್ಟು ಪೂರ್ತಿ ನಮಗೆ ಏಟು ಲಾಸ್ ಆಗ್ಯದ ಅಷ್ಟು ಸರ್ವೆ ಮಾಡಿ ನಮ್ಮ ರೊಕ್ಕ ನಮಗ್ ಕೊಡ್ರಿ. ಇದ್ದಿಲ್ಲ ಅಂದ್ರೆ ನಮಗೆ ಇಲ್ಲಿ ತಂದು ಸುಡ್ತೀವಿ. ನಮಗ್ ಮೋಸ ಮಾಡಬೇಡ್ರಿ. ಭಿಕ್ಷೆ ಬೇಳತ್ತಿಲ್ಲ. ನಮ್ಮ ಮನೇಲಿಂದ ರುಮ ದೊಡ್ಡದು ನಾವು ನಮಗೆ ವಿಮೆ ಕಟ್ಟಿದೀವಿ. ಎಷ್ಟೋ ಲಕ್ಷಾಂತರ ಎಕರೆ ಬೆಳೆ ಇವತ್ತು ನಮ್ಮ ಈ ವರ್ಷ ನೋಡಿರಿ, ಅತಿ ಮಳೆಯಿಂದ ನಮ್ಮ ಎಷ್ಟೋ ಗ್ರಾಮಗಳು ನಮ್ಮ ಬೆಣ್ಣೆತರ ಯೋಜನೆ ಅಡಿಯಲ್ಲಿ ಬರುವಂತ ಮಾಡಗಿ, ಕಣಸೂರ್, ನಮ್ಮ ಕಮಕ್ನೂರ್, ಹೆಬ್ಬಾಳ್, ಗೋಟೂರ್, ಚಳ್ಳಗಿ ಇವೆಲ್ಲಾ ಗ್ರಾಮಗಳು ಪೂರ್ತಿ ನೀರು ಸುತ್ತುವರೆದು ಇಲಾಖೆಗಳ ಅಧಿಕಾರಿಗಳ ಬೇಜವಾಬ್ದಾರಿತನ. ನಮ್ಮ ಮುಖ್ಯ ಕಾಲುವೆಗೆ ನೀರು ಬಿಟ್ಟರು ಪೂರ್ತಿ ಅದಕ್ಕಿಂತ ಜಾಸ್ತಿ ಪೂರ್ತಿ ನಮ್ಮ ಹಳ್ಳಿಗಳೇ ಮುನಿಗೆ ಹೋಗ್ತಾವ. ಅದಕ್ಕೆ ಇವ್ರು ತಪ್ಪು ಮುಚ್ಚುಮಸಲಕ್ಕೆ ಏನ್ ಮಾಡ್ತಾರ, ಮೇನ್ ಕೆನಲ್ ನಮ್ಮ ಅಣೆಕಟ್ಟಿನ ಮುಖ್ಯ ದಾರಗಳಿಂದ ಹಳ್ಳಕ್ಕೆ ನೀರು ಬಿಡ್ಲಿಕ್ಕತ್ತಾರ. 2 ವರ್ಷ ಐತಿದು ನಮ್ಮ ಸಮಸ್ಯೆ. ಹೋದ್ಸಲ ರೈತರು ಇದೇ DC ಮೇಡಮ್ ಅವ್ರು ಬಂದು ನಮ್ಮ ಊರಾಗ ಗಂಜಿಕ್ಕೆ ಎದುರು ತೆರೆದಿದ್ರು. ಎಷ್ಟೋ ಜನ ಒಂದ್ 8-10 ದಿನ ಸುತ್ತುವರೆದಿತ್ತು ನಮ್ಮ ಹಳ್ಳಿಗಳು. ಲಕ್ಷಾಂತರ ರೈತರು ಬೆಳೆ ಹಾನಿ ಆಗ್ಯಾವ. ಇವತ್ತು ಬಂದು ಅದಕ್ಕೆ ಏನು ಸಮಸ್ಯೆ ಪರಿಹಾರ ಮಾಡ್ರಿ ಬಂದು ನೋಡೋಗ್ಯಾರ. ನಮ್ಮಲ್ಲಿ ಫೋಟೋ ಬಂದು ನೋಡೋಗ್ಯಾರ. ರೈತರಿಗೆ ಅದ್ರದ್ದೇನು ಫ್ಲಡ್ ಇಂದ ಏನ್ ಖರ್ಚು ಹಾಕ್ಯಾರ, ಯಾವ ರೈತರಿಗೆ ಏನೇನು ಮುಟ್ಸ್ಯಾರೋ ಅದು ಬಂದು ಲೆಕ್ಕ ಕೊಡ್ಬೇಕು. ಇಲ್ಲಿ ತನ ನಮ್ಮ ರೈತರಿಗೆ ಯಾಕೆ ಅದ್ರದ್ದು ಏನ್ ಪರಿಹಾರ ಯಾರಿಗೂ ಸಿಕ್ಕಿಲ್ಲ. ಸಿಕ್ಕಿತ್ತಂದ್ರೆ ಹೇಳ್ರಪ್ಪ, ಇಲ್ಲಿ ಬಂದು ನಿಂತಿದ್ದೇವ ಅಂತಂದ್ರೆ ನಿಮಗ್ ಬೆಲೆ ಇಲ್ಲ. ನಿಮಗ್ ಅಲ್ಲಿ ಹಿಡಿದು ಹೇಳಿನಿ ನಾನು, 15 ದಿನದ್ದು ಹೇಳಿನಿ ಎಲ್ಲಾ ಅಧಿಕಾರಿಗಳು ಇಲ್ಲಿ ಇರ್ಬೇಕಂತ. ಅರ್ಧ ಗಂಟೆ ಕೂಡ್ತೀವಿ, ಇರ್ಲಿಲ್ಲ. ನಾವ್ ಏನಿಲ್ಲ, ನಿಮ್ ಆಫೀಸ್ ಕುರ್ಚಿ ಹತ್ಕೊಂಡ್ ಬರ್ತೀವಿ. ಆ ಶಕ್ತಿ ನಂಬಲ್ಲಿ ಅದ. ಅದು ನಮ್ ಜನರದ ಕುರ್ಚಿ ನಿಮ್ಮಲ್ಲ. ನಾವು ಜನರು ಆರಿಸ್ಕೊಂಡಿದ್ದು ನಿಮ್ಗೇನದ ಅನ್ನ ಹಾಕಿ ನಿಮಗೆ DC ಮೇಡಮ್ ನೀನು ಅನ್ನ ಹಾಕದ ರೈತರಿದ್ದೇವೆ. ಚಂದಾಗ ಮಾತಾಡಂಗಿಲ್ಲ. ಆದ್ರೂ ಇವತ್ತು ನಮ್ಮ ಹಟ್ಟಿಯವರು ಮಾತಾಡತ್ತಿದ್ದೇವಿ. ತಾಯಿ ನಮ್ಮವ್ವ ಹಡದ ತಾಯಿ DC ಮೇಡಮ್, ಇವತ್ತು ನೀವ್ ಎಲ್ಲಿದ್ದಿ? ಅರ್ಧ ಗಂಟೆದಾಗ ಇಲ್ಲಿ ಬರ್ಬೇಕು ತಾಯಿ. ಅರ್ಥ ಮಾಡ್ಕೋ, ರೈತರ ಕಷ್ಟ ಅರ್ಥ ಮಾಡ್ಕೋ. ಯಾಕೆ ರೈತರು ನಿಮಗೆ ಅನ್ಕರ 15-20 ದಿನದ ನಾವ್ ಎಷ್ಟು ದಿನ ನಮ್ಮ ಸಂಘದಿಂದ 23 ಸ್ಟ್ರೈಕ್ ಮಾಡಿದವ್ರು ಹುಚ್ಚುತ್ತು. ನಾವು ಸ್ಟ್ರೈಕ್ ಮಾಡಿಲ್ಲ. ಈಗ 2 ವರ್ಷದ ಮೇಲೆ 3 ವರ್ಷದ ಮೇಲೆ ಇವತ್ತು ಸ್ಟ್ರೈಕ್ ಮಾಡ್ಲಿಕ್ಕತ್ತೀವಿ. 1 ತಿಂಗಳಿಂದ ಮನವಿ ಸಲ್ಲಿಸಿದ್ರು ನಾವು ಕಣ್ಣ ಕಾಣಂಗಿಲ್ಲಾಗಿದ್ದೇವಿ. ಅದಕ್ಕ ನೀವು ಓಡಾಡಂತ ಗಾಡಿ ನಮ್ಮ ಹಿಂದೆ ಶಶಿಕಾಂತ್ ಗುರುಜಿ ಒಂದ್ಸಲ ಮನೆ ಗುರ್ಲಾಪುರದಾಗ ಸ್ಟ್ರೈಕ್ ಮಾಡಿದಾಗ ಹೇಳ್ಯಾರ, ಓಡಾಡದಂತ ಗಾಡಿ ನಾವು ಕೊಟ್ಟ ಭಿಕ್ಷೆ ಅದ. ಅದ್ರ ಡೀಸೆಲ್
ನಿಮ್ಮ ಎಲ್ಲಾ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನಾವು ಕೊಟ್ಟಂತ ಭಿಕ್ಷೆ ಅದ. ಇವತ್ತೇನು ನಿಮ್ಮ ಮೈಯಾಗ ರಕ್ತ ಹರ್ಲಿಕ್ಕತ್ತದ, ನಿಮ್ಮ ಮೈಯಾಗ ಶಕ್ತಿ ಅದ, ಅದು ನಮ್ಮ ರೈತರದ ಅದ. ನೀವು ಅರ್ಥ ಮಾಡ್ಕೊಂಡು ನಾವು ಯಾರೇ ಇರ್ಲಿ ಯಾವ ಸಂಘ ಸಂಘಟನೆದವರೇ ಇರ್ಲಿ, ಒಂದೇ ತಾಯಿ ಮಕ್ಕಳು ಅಂತೇಳಿ ನಾವು ಭೇದ ಭಾವ ತೋರ್ಲಾರ್ದೆ ನಾವು ಹಸಿರು ಸೇನೆ ಅವ್ರು ಹೇಳ್ಯಾರ ಅಂತೇಳಿ ಇಲ್ಲ, ಏನೂ ಇಲ್ಲ. ನಮ್ಮ ರೈತ ಸೇನೆದವ್ರು ಅದೇ ಹೇಳ್ತೀವಿ, ಹಸಿರು ಸೈನ್ಯದವ್ರು ಅದೇ ಹೇಳ್ತೀವಿ. ಏನ್ ಹೇಳ್ತೀವಪ್ಪ ಅಂತಂದ್ರ ನಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಿ, ಇಲ್ಲ ಅಂದ್ರೆ ಈಗ ನಮಗೆ ವಿಷ ಕೊಟ್ಟು ಬಿಡ್ರಿ, ನಾವು ವಿಷನೇ ತೊಗೊಂಡು ಸಾಯ್ತೀವಿ. ಇವತ್ತೆಲ್ಲ ಅದಾವ, ಎಲ್ಲ ರೆಡಿ ಮಾಡಿದೇವಿ, ಅದನ್ನ ತಗೊಂಡ್ಬರ್ತೀವಿ. ಅರ್ಧ ಗಂಟೆದಾಗ ಇಲ್ಲಿ ಬರ್ಲಿಲ್ಲ, ನಾ ಏನು ಹೇಳಂಗಿಲ್ಲ. ರೈತರು ಏನು ಹೇಳ್ತಾರೋ ಏನಿಲ್ಲ ಅದು ಅವ್ರ ಮೇಲೆ ಬಿಟ್ಟಿದ್ದು. ಎಲ್ಲಾ ಅಧಿಕಾರಿಗಳು ಅರ್ಧ ಗಂಟೆದಾಗ ಹಾಜರಿರ್ಬೇಕು. ರೈತರು ಏನೇನ್ ಸಮಸ್ಯೆ ಅವ ಆ ಸಮಸ್ಯೆಗೆ ಜಗದ ಮೇಲೆ ಪರಿಹಾರ ಹೇಳ್ಬೇಕು. ನಮ್ಮ ರೈತರದ್ದು ಏನೇನು ಪೂರ ತಿಂದು ನೀವು ರೆಡಿ ಮಾಡಿರಿ, ಅದು ಎಲ್ಲ ಬಂದಿಲ್ಲ ಲೆಕ್ಕ ಕೊಡ್ಬೇಕಂತೇಳಿ ನಾನು ಹೇಳ್ತೀನಿ. ಅಣವೀರ್ ಹೆಬ್ಬಾಳ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆ ಜಿಲ್ಲಾಧ್ಯಕ್ಷರು.